ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ನಿನಗಾಗಿ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಜೀವನನ್ನು ರಚನಾ ಮನೆಗೆ ಕರೆತರುತ್ತಾಳೆ. ಬಾಲ ರೂಮಿನಲ್ಲಿ ಕೂತುಕೊಂಡು ಜೀವನನ್ನು ಕೇಳುತ್ತಾನೆ. ನಿಂಗೆ ಏನಾಯಿತು, ಇದೆಲ್ಲ ಹೇಗಾಯಿತು ಅಂತ ಕೇಳುತ್ತಾನೆ. ಆಗ ಜೀವ ಹೇಳುತ್ತಾನೆ, ಇದು ಏನಾಗಿಲ್ಲ, ನನಗೆ ಅದು ಹೊಡೆದು ಚೆನ್ನಾಗಿ ಏಟಾಗಿರೋದ್ರಿಂದ ಸುಸ್ತಾಗಿದೆ ಅಷ್ಟೇ ಅಂತ ಹೇಳ್ತಾನೆ. ರಚನಾ ಹೇಳ್ತಾಳೆ, ನೀವು ಏನ್ರಿ ಏನೋ ಎಷ್ಟೆಲ್ಲ ಆಗಿದ್ರು ಏನೂ ಆಗಿಲ್ಲ ಅಂತ ಹೇಳ್ತೀರಾ ಅಂತ ಜೀವನಕ್ಕೆ ಬೈತಾಳೆ. ಆಗ ಬಾಲ ಹೇಳ್ತಾನೆ, ನೀನು ಏನು ಹೇಳ್ತಿದ್ಯೋ ಏನೋ ಒಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾನೆ. ಆಗ ಜೀವ ಇದು ಒಂಥರ ಮಾಯಾ ಬಜಾರ್ ಇದ್ದಂಗೆ. ಈ ಮನೇಲಿ ಏನಾಗುತ್ತೋ ಏನು ಬಿಡುತ್ತೋ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ಅವ್ರವ್ರು ಬಿಡೋಕ್ಕೆ ಬಂದಾಗಲೇ ಗೊತ್ತಾಗೋದು ಏನು ಸತ್ಯ ಯಾವ್ದು ಸತ್ಯ ಅಲ್ಲ ಅಂತ ಎಂದು ರಚನಾಗೆ ಹೇಳ್ತಾನೆ. ರಚನಾ ಅದಕ್ಕೆ ಅದನ್ನೆಲ್ಲ ಯಾವಾಗ ಬರುತ್ತೋ ಆವಾಗ ನೋಡ್ಕೊಳ್ಳೋಣ. ಈಗ ನೀವು ಫಸ್ಟ್ ರೆಸ್ಟ್ ಮಾಡಬೇಕು. ನಿಮಗೆ ಏಟಾಗಿದೆ, ನೀವು ಫಸ್ಟ್ ಟ್ಯಾಬ್ಲೆಟ್ ತೊಗೋಬೇಕು, ನೀವು ಫಸ್ಟ್ ಹುಷಾರಾಗಬೇಕು. ಆಮೇಲೆ ಏನೇನಾಗಬೇಕೋ ಅದೆಲ್ಲ ಆಗುತ್ತೆ. ನೀವು ಯಾಕೆ ತಲೆ ಕೆಡಿಸ್ಕೊತೀರ ಜೀವ, ಆರಾಮ್ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ ಕೃಷ್ಣನನ್ನು ಕೇಳುತ್ತಿರುತ್ತಾಳೆ. ಕೃಷ್ಣ ನೆನಪಿಸಿಕೊಂಡು, ನಾನು ಬೇರೆ ಯಾರನ್ನು ನೋಡಿಲ್ಲ ಅಜ್ಜಿ, ಅಷ್ಟೇ ಜನನ ನಾನು ನೋಡಿದ್ದು ಅಂತ ಹೇಳುತ್ತಾಳೆ. ಆಗ ವಜ್ರೇಶ್ವರಿ, ಸದ್ಯ ನನ್ನನ್ನು ನೋಡಿಲ್ವಲ್ಲ ನೀನು ಅಂತ ಕೃಷ್ಣನಂತೆಯೇ ಹೇಳುತ್ತಾಳೆ. ವಜ್ರೇಶ್ವರಿ ಮಾತನಾಡುತ್ತಿರುವುದನ್ನು ಅವಳು ಯೋಚಿಸುತ್ತಾಳೆ. ಕಾರಿನಲ್ಲಿರಬೇಕಾದ್ರೆ ಅವನ್ನ ಬಿಡಬಾರ್ದು, ಇವತ್ತು ಸಾಯಿಸಲೇಬೇಕು ಅಂತ ವಜ್ರೇಶ್ವರಿ ಹೇಳ್ತಿದ್ದನ್ನು ಕೃಷ್ಣ ನೆನಪು ಮಾಡಿಕೊಂಡು ಭಯ ಪಡ್ಕೊಂಡು ಹೋಗಿ ಸ್ಕ್ರೀನಿಂದ ಅವಸ್ಕೋತಾಳೆ. ಕೃಷ್ಣಂಗೆ ಅನಿಸ್ತಾ ಇರುತ್ತೆ, ಈ ಹಂಗಾರೆ ಬೇಬಿನ ಕಿಡ್ನ್ಯಾಪ್ ಮಾಡಿದ್ದು ವಜ್ರೇಶ್ವರಿ ಅಜ್ಜಿನೇನಾ, ಅಯ್ಯೋ ಇದು ಫಸ್ಟ್ ಅಮ್ಮಂಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾಳೆ. ವಜ್ರೇಶ್ವರಿ ಕೃಷ್ಣ ಎಲ್ಲಿ ಅಂತ ಹುಡುಕ್ತಾಳೆ, ಆದರೆ ಕೃಷ್ಣ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಕೃಷ್ಣ ಗೊತ್ತಾಗದೇ ಇರೋದಕ್ಕೆ ಅವಳು ವಾಪಸ್ ಹೋಗ್ತಾಳೆ. ಕೃಷ್ಣ ಗಾಬರಿಯಿಂದ ಆಚೆ ಬಂದು ಫಸ್ಟ್ ಇದನ್ನು ಅಮ್ಮಂಗೆ ಹೇಳಬೇಕು ಅಂತ ಹೋಗಿ ಕೃಷ್ಣನ ಹುಡುಕ್ತಾಳೆ. ಇಲ್ಲಿ ಜೀವನ ಮತ್ತೆ ಬಾಲ ಕೇಳ್ತಾನೆ ಏನಾಯಿತು ಅಂತ. ಅದಕ್ಕೆ ಜೀವ ಹೇಳೋದಿಲ್ಲ. ಜೀವನ ಮಾತಾಡ್ಸೋಕ್ಕೆ ಅಂತ ರಚನಾಳ ಚಿಕ್ಕಪ್ಪ ಬರ್ತಾನೆ. ಚಿಕ್ಕಪ್ಪ ಬಂದು ಕೇಳ್ತಾನೆ, ಈಗ ಹೇಗಿದೆ, ಹೇಗೆ ನೋವಿದೆ, ಟ್ಯಾಬ್ಲೆಟ್ ತೊಗೊಂಡೆ, ಹುಷಾರಾದೆ ಅಂತ ಕೇಳ್ತಾನೆ. ಆಗ ಜೀವ ಹೇಳ್ತಾನೆ, ನಾನು ಇವಾಗ ಹೆಂಗಾರ ಇರಲಿ, ನಿಮ್ಗೆ ಏನಾಗಬೇಕಾಗಿದೆ, ಇದೇ ಪರಿಸ್ಥಿತಿಲಿ ನೀವು ಯಾರಾದ್ರು ಇದ್ದಿದ್ರೆ ನೀವೇನಾದ್ರು ಯೋಚನೆ ಮಾಡ್ತಾಯಿದ್ರ, ಅಕಸ್ಮಾತ್ ರಚನಾ ಜೀವನದ ಅಪಾಯ ಇದೆ. ಹಾಗೆ ಇಲ್ಲಿ ಇರೋರೆಲ್ಲರೂ ಯಾರೂ ಸರಿಯಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು, ನಿಮಗೆ ಚೆನ್ನಾಗಿ ಗೊತ್ತು. ವಜ್ರೇಶ್ವರಿಯವರ ಅಣ್ಣನ ತಮ್ಮ ಅಂತ ಹೇಳ್ತೀರ ಅಂದಮೇಲೆ ಅವರಷ್ಟೇ ವಯಸ್ಸು ನಿಮಗೂ ಆಗಿದೆ. ಹಾಗಾಗಿ ಅವ್ರು ಮಾಡ್ತಿರೋ ಎಲ್ಲ ಅನಾಚಾರ ನಿಮ್ಗೆ ಗೊತ್ತಿದ್ರು ನೀವು ಬಾಯಿ ಮುಚ್ಕೊಂಡಿದ್ದೀರಾ ಅಂದರೆ ನೀವು ಮಾಡ್ತಿರೋದು ಸರಿಯಲ್ಲ. ಯಾಕೆ ರಚನೆ ಏನಾದ್ರು ನಿಮ್ಮ ಮಗಳಾಗಿದ್ದಿದ್ರೆ ನೀವು ಹಿಂಗೆ ಸುಮ್ಮನೆ ಬಿಡ್ತಿದ್ರೆ, ಎಷ್ಟಾದರೂ ಅಣ್ಣನ ಮಗಳಲ್ವಾ, ಅದಕ್ಕೆ ನಿಮಗೆ ತಾತ್ಸಾರ, ಏನಾದರೂ ಆಗಲಿ ಬಿಡು ನನಗೇನು ಅಂತ ಅಂದ್ಕೊಂಡಿದ್ದಾರೆ. ಅದೇ ಒಂದು ಪಕ್ಷ ರಚನೆ ನಿಮ್ಮ ಮಗಳಾಗಿದ್ದರೆ ಹಿಂಗೆ ಬಿಡ್ತಾಯಿದ್ರ, ಇಲ್ಲ ತಾನೆ, ಅವಾಗ ಏನಾದ್ರು ಮಾಡ್ತಿದ್ದೆ ತಾನೆ. ಕಾಲ ಬರುತ್ತೆ ಅಂತ ಕೂತ್ಕೊಳ್ಳೋದಕ್ಕಾಗಲ್ಲ. ಕಾಲ ಬಂದಾಗ ಅದನ್ನು ಉಪಯೋಗ ಮಾಡ್ಕೋಬೇಕು. ನೀನು ಹಿಂಗೆ ಇದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಜೀವ ಹೇಳ್ತಾನೆ. ಆಗ ಅದಕ್ಕೆ ಚಿಕ್ಕಪ್ಪ ಹೇಳುತ್ತಾನೆ, ಕಾಲಯ ತಸ್ಮೈ ನಮಃ ಅಂದುತ್ತಾನೆ. ಆದರೆ ಜೀವ ಹೇಳೋ ಮಾತು ಚಿಕ್ಕಪ್ಪನಿಗೆ ಅರ್ಥ ಆಗಲ್ಲ. ಚಿಕ್ಕಪ್ಪ ಏನನ್ನು ಹೇಳುವಂಥ ಪರಿಸ್ಥಿತಿಲಿ ಇರೋದಿಲ್ಲ. ಹಾಗೆ ಬಾಲ, ನಾನು ಆಚೆ ಹೋಗಿ ಬರ್ತೀನಿ, ರೆಸ್ಟ್ ಮಾಡು ಅಂತ ಹೇಳಿ ಹೊರಡ್ತಾನೆ. ಇಲ್ಲಿ ವಜ್ರೇಶ್ವರಿ ಹೊಡೆಯುವಾಗ ಹೇಳಿದ ಮಾತನ್ನೇ ನೆನೆಸ್ಕೊಂಡು ಜೀವ ಯೋಚಿಸುತ್ತಾ ಕೂರುತ್ತಾನೆ. ಹಾಗೆ ಅವನು ಕೂರುತ್ತಲ್ಲೇ ಇರ್ತಾನೆ. ಕೃಷ್ಣ ಇದನ್ನು ಫಸ್ಟು ಅಮ್ಮಂಗೆ ಹೇಳಬೇಕು, ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇರ್ತಾಳೆ. ಆಗ ರಚನಾ ಅಡುಗೆ ಮನೇಲಿರೋದನ್ನು ಕೃಷ್ಣ ನೋಡ್ತಾಳೆ. ರಚನಾ ಅಡುಗೆ ಮನೇಲಿರೋದನ್ನು ನೋಡಿ ಕೃಷ್ಣ ಅಡುಗೆ ಮನೆಗೆ ಹೋಗ್ತಾಳೆ. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಚನಾ, ಏನು ಹೇಳು ಕೃಷ್ಣ ಅಂತ ಹೇಳಿದಾಗ, ಯಾಕೆ ನೀನು ನೋಡೋದೇ ತುಂಬ ಗಾಬರಿ ಪಟ್ಕೊಂಡಿದ್ಯಾ ಅಂತ ಅನ್ಸೋದು ಅಂತ ಕೇಳ್ತಾಳೆ. ಇಲ್ಲಿ ಜೀವ ಯೋಚಿಸುತ್ತಾ ಗಾಳಿ ತಗೊಳ್ಳೋದನ್ನ ಆಚೆ ನಿಂತಿರುತ್ತಾನೆ. ಅಲ್ಲಿಗೆ ಅಳಿಮಯ್ಯ ಅಂತ ಹೇಳುತ್ತಾ ವಜ್ರೇಶ್ವರಿ ಬರುತ್ತಾಳೆ. ವಜ್ರೇಶ್ವರಿ ಬಂದು, ಏನು ನೋವಾಗಿದೆ ನಿನಗೆ, ಇವಾಗ ಹೆಂಗಿದೆಯಾ ಅಂತ ಜೀವನನ ಆಡ್ಕೊಳ್ತಾನೆ ಕೇಳ್ತಾಳೆ. ಇಲ್ಲಿ ರಚನಾ, ನೀನು ಯಾಕೆ ಹಿಂಗೆ ಗಾಬರಿ ಆಗಿದೆ, ನಿಂಗೆ ಏನಾಯಿತು ಕೃಷ್ಣ ಅಂತ ಕೇಳಿದಾಗ ಕೃಷ್ಣ, ನಾನು ಹಿಂಗೆ ಹತ್ರ ಒಂದು ಏನೋ ಹೇಳಬೇಕು ಅಂತ ಹೇಳ್ತಾಳೆ. ಆದರೆ ರಚನಾ, ಇರುವ ನಿಮಿಷ ಅಂತ ಹೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ, ನೀನು ನೋಡಿದ್ಯಾ ಈ ಕೋಟೆ ಕಟ್ಟಿರೋ ವಜ್ರೇಶ್ವರಿ ಕೋಟೆನ ಯಾರೂ ಅಷ್ಟು ಸುಲಭವಾಗಿ ದಾಟೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಿಂಗೆ ಈಗ ಆಲ್ರೆಡಿ ಎಕ್ಸಾಂಪಲ್ ಗೊತ್ತಾಗಿರಬೇಕಲ್ಲ, ನೀನು ಹಿಂಗೆ ಆಡ್ತಾಯಿದ್ರೆ ಇನ್ನೊಂದು ಸಲ ಹೇಳು, ಇನ್ನೊಂದು ಸಲ ಕರ್ಕೊಂಡೋಗಿ ಬೆಂಡೆತ್ತಿ ನೀಟಾಗಿ ಸರಿ ಮಾಡ್ತೀನಿ ಅಂತ ವಜ್ರೇಶ್ವರಿ ಹೇಳ್ತಾಳೆ. ವಜ್ರೇಶ್ವರಿ ಹೇಳುವಾಗ ಜೀವ ಜೋರಾಗಿ ನಗ್ತಾ ಹೇಳ್ತಾನೆ, ನಾಳೆ ನೋಡಿ ಏನಾಗುತ್ತೆ ಅಂತ ವಜ್ರೇಶ್ವರಿಗೆ ಭಯ ಹುಟ್ಟಿಸ್ತಾನೆ.
ಇಲ್ಲಿ ಕೃಷ್ಣ ನಾನು ಅಜ್ಜಿನ ನೋಡಿ ಹೆದರ್ಕೊಂಡಿದ್ದೀನಿ, ಅಜ್ಜಿ ಮಾತಾಡಿದ್ದು ನನಗೆ ಭಯ ಆಯಿತು ಅಂತ ಕೃಷ್ಣ ಹೇಳಿದಾಗ ರಚನಾ ಹೌದು ಅಮ್ಮ ಹಾಗೇನೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈಗಲೇ ಹೆದರ್ಕೋತಾ ಇದ್ದೆ ಕೃಷ್ಣ, ಆಮೇಲೆ ನಂಗೆ ಗೊತ್ತಾಯಿತು ಅಮ್ಮ ಎಷ್ಟು ಒಳ್ಳೆಯವಳು ಅಂತ, ಆದರೆ ಅಜ್ಜಿ ತುಂಬ ಸ್ಟ್ರಿಕ್ಟ್ ಅದಕ್ಕೆ ನಿಂಗೆ ಹಂಗೆ ಅನಿಸಿದೆ ಅಂತ ಹೇಳ್ತಾಳೆ. ಇಲ್ಲ ಕೃಷ್ಣ ನಾನು ಬೇರೆ ಏನೋ ಹೇಳಬೇಕು ಅಂತ ಅಂದಾಗ ರಚನಾ ಇರೋ ಅಪ್ಪಂಗೆ ಫಸ್ಟು ಟ್ಯಾಬ್ಲೆಟ್ ಕೊಡಬೇಕು, ಅದು ಕೊಟ್ಟಾದ್ಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ ಭಯದಿಂದ ಇರಬೇಕಾದ್ರೆ ಜೀವ ಹೇಳ್ತಾನೆ ನಾಳೆ ನೀವೇನಾಗುತ್ತೆ ಅಂತ ನೋಡಿ, ರಚನೆಗೆಲ್ಲ ವಿಷಯ ಗೊತ್ತಾಗತ್ತೆ ಅಂತ ಜೀವ ಹೇಳ್ತಾನೆ. ಇಲ್ಲಿ ರಚನಾ ಫಸ್ಟು ಬೇಬಿಗೆ ಟ್ಯಾಬ್ಲೆಟ್ ಕೊಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ಹೇಳ್ತಾಳೆ. ವಜ್ರೇಶ್ವರಿ ನೀನೇನು ಮಾಡ್ತೀಯ ಮಾಡು, ಎಲ್ಲನೂ ರಚನಾ ನಂಬ್ತಾಳೆ ಅಂತ ನಾನು ನಂಬೋದಿಲ್ಲ, ಅದೇಗೆ ನಂಬಿಸಿ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ನೋಡಿ ನಾಳೆ ಏನಾಗುತ್ತೆ ಅಂತ ಹೇಳುತ್ತಾನೆ. ಆ ಕೋಪ ಅವನ ಭಯ ಪಡಿಸಿದ್ದಕ್ಕೆ ಕೋಪ ಬಂದಿದ್ದಕ್ಕೆ ಜೀವನ ಕತ್ತನ್ನು ಇಸುತ್ತಾಳೆ. ಅಲ್ಲಿಗೆ ರಚನಾ ಮತ್ತು ಕೃಷ್ಣ ಬರುತ್ತಾರೆ, ಅದನ್ನು ನೋಡುತ್ತಾರೆ. ಕೃಷ್ಣ ಅದನ್ನು ನೋಡಿ ಭಯದಿಂದ ಅಯ್ಯೋ ಬೇಬಿಗೆ ಹೀಗೆ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ತಾಳೆ. ಆದರೆ ವಜ್ರೇಶ್ವರಿ ಕೋಪ ಕೈ ಇಟ್ಕೊಂಡಿರೋದನ್ನು ರಚನಾ ನೋಡಿದರೂ ಆದರೆ ರಚನಾಗೆ ಏನು ಅಂತ ಅರ್ಥ ಆಗೋದಿಲ್ಲ. ಆ ರಚನಾ ಅಮ್ಮ ಅಂತ ಕರೆದ ತಕ್ಷಣ ಕೈಯನ್ನು ಬಿಡ್ತಾಳೆ. ವಜ್ರೇಶ್ವರಿ ಅಂದುಕೊಳ್ತಾಳೆ ಅಯ್ಯೋ ರಚನಾ ನೋಡಿಬಿಟ್ಲ, ನಾನು ಕೈ ಅವ್ರನ್ನ ಕತ್ತಿಸುತ್ತದೆ ಅಂತ ಅಂದ್ಕೋತಾಳೆ. ಜೀವ ಸದ್ಯ ನೋಡಿಲ್ಲಲ್ಲ ಇವಳು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಅವಳನ್ನು ನೋಡ್ತಿರ್ಬೇಕಾದ್ರೆ ರಚನಾ ಬರ್ತಾಳೆ. ಅಮ್ಮ ಅಂತ ಕೇಳಿದಾಗ ರಚನನ್ನ ಕೇಳ್ತಾಳೆ ವಜ್ರೇಶ್ವರಿ, ನಾನು ಕುತ್ತಿಗೆ ಸಿಗ್ತಿದ್ದೀನಿ ಅಂತ ಅಂದ್ಕೊಂಡ್ಯಾ ಮಗಳೇ ಅಂತ ಕೇಳಿದಾಗ ರಚನಾ ಇಲ್ಲ ಅಮ್ಮ ನೀನೆಲ್ಲರೂ ಹಂಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಾಳೆ. ಈಗ ಜೀವ ಅನ್ಕೋತಾನೆ ಇವ್ರು ಎಷ್ಟು ದಡ್ರು, ಇವ್ರು ಅದು ನೋಡಿದ್ರೂ ಗೊತ್ತಾಗಲ್ವಲ್ಲ ಇವ್ರಿಗೆ ಅಂತ ಅಂದ್ಕೋತಾನೆ. ರಚನಾ ಏನನ್ನು ಹೇಳುವುದಿಲ್ಲ, ಹಾಗೆ ಸುಮ್ಮನೆ ಹೊರಡ್ತಾಳೆ. ದಯವಿಟ್ಟು ಜೀವ ನಿಮಗೆ ಸುಸ್ತಾಗಿದೆ, ಈ ಫಸ್ಟು ಬಿಸಿನೀರು ತೊಗೊಳ್ಳಿ, ಹಾಗೆ ಇದು ಟ್ಯಾಬ್ಲೆಟ್ ತೊಗೊಳ್ಳಿ, ಅಮ್ಮಂಗೆ ನೀವು ಎಷ್ಟೇ ಕಿತ್ತಾಟ ಆಡಿದ್ರು ನೋಡಿ ಅಮ್ಮಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ, ಅದು ನಮ್ಮಮ್ಮ ಅಂದರೆ ಅಂತ ಹೇಳಿ ಕೃಷ್ಣನ ಕರೆದುಕೊಂಡು ಹೊರಡ್ತಾಳೆ. ಆಮೇಲೆ ಜೀವ ಹೇಳುತ್ತಾನೆ ಅದೆಷ್ಟು ನಾಟಕ ಆಡ್ತೀರ ಆಡಿ, ನಾಳೆ ಎಲ್ಲ ವಿಷಯನೂ ರಚನೆಗೆ ಗೊತ್ತಾಗತ್ತೆ, ಎಲ್ಲ ಸಾಕ್ಷಿ ಸಮೇತ ನಾನು ಅವ್ನಿಗೆ ಹೇಳ್ತೀನಿ ಅಂತ ಹೇಳಿದಾಗ ವಜ್ರೇಶ್ವರಿಗೆ ಭಯ ಶುರುವಾಗುತ್ತೆ. ಎಲ್ಲರೂ ಊಟ ಮಾಡಲು ಡೈನಿಂಗ್ ಏರಿಯಾಗೆ ಬಂದು ಕೂತಿರ್ತಾರೆ. ಅಲ್ಲಿಗೆ ರಚನಾ ಮತ್ತು ಕೃಷ್ಣನೂ ಬರುತ್ತಾರೆ. ಕೃಷ್ಣಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ಜೀವನಿಗೆ ಊಟ ಕೊಡಬೇಕಂತ ರಚನಾ ಕೃಷ್ಣಂಗೆ ಊಟ ಮಾಡ್ಸೋಕ್ಕೆ ಬರ್ತಾಳೆ. ಆವಾಗ ಚಿಕ್ಕಮ್ಮ ತಟ್ಟೆಗೆ ಊಟ ಹಾಕ್ತಾಳೆ. ಫಸ್ಟು ಕೃಷ್ಣಂಗೆ ಊಟ ಮಾಡಿಸಿ ನಾನು ಆಮೇಲೆ ಮಾಡ್ತೀನಿ ಜೀವನ ಜೊತೆ ಅಂತ ಹೇಳ್ತಾಳೆ ರಚನಾ. ಆಮೇಲೆ ರಾತ್ರಿ ಆಗುತ್ತೆ ಅಂತೆಲ್ಲ ಬಾಲ ಕೇಳುತ್ತಾನೆ, ಯಾಕೆ ರಚನಾ ಏನಾಯಿತು, ಕೃಷ್ಣಕ್ಕೆ ಹೆದರ್ಕೊಂಡಿದ್ದಾಳೆ ಅಂತ ಕೇಳ್ತಾನೆ. ಅದಕ್ಕೆ ರಚನಾ ಇಲ್ಲ ಏನೋ ಹೇಳೋಕ್ಕೆ ಅಂತ ಬಂದಳು, ಅದು ಏನಂತ ನಂಗೆ ಗೊತ್ತಿಲ್ಲ ಅಂತ ರಚನಾ ಹೇಳ್ತಾಳೆ. ಆಗ ರಚನಾ ಇಬ್ಬರು ಚಿಕ್ಕಪ್ಪಂದಿರು ಅವರನ್ನು ನೋಡುತ್ತಿರ್ತಾರೆ. ಆಗ ಅವಳ ಚಿಕ್ಕಪ್ಪ ಹೇಳುತ್ತಾನೆ ಕೃಷ್ಣ ಎಲ್ಲೋ ನಿನಗೆ ಥರ ಸೀಕ್ರೆಟಾಗಿ ಹೇಳಬೇಕಂತ ಅನಿಸುತ್ತೆ, ಅದಕ್ಕೆ ನಮ್ಮ ಮುಂದೆ ಏನು ಹೇಳ್ತಲ್ಲ, ಆಮೇಲೆ ನೀನು ಕೇಳಮ್ಮ ಅಂತ ಹೇಳ್ತಾನೆ. ಕೃಷ್ಣನ ಕೇಳಿದಾಗ ಕೃಷ್ಣ ಹೌದು ಅಮ್ಮ ನಾನು ನಿನ್ನ ಹತ್ರ ಹೇಳ್ಬೇಕಂತ ಹೇಳ್ತಾಳೆ. ಅಲ್ಲಿಗೆ ಊಟ ಮಾಡೋಕ್ಕೆ ವಜ್ರೇಶ್ವರಿ ಬರುತ್ತಾಳೆ. ಬಂದು ಚೇರಿನಲ್ಲಿ ಕೂರ್ತಾಳೆ. ಅವಳು ಕೃಷ್ಣನನ್ನೇ ನೋಡುತ್ತಿರ್ತಾಳೆ. ಕೃಷ್ಣ ವಜ್ರೇಶ್ವರಿಯನ್ನು ನೋಡುತ್ತಾ ಭಯಪಡುತ್ತಾಳೆ. ರಚನಾ ಕೇಳುತ್ತಾಳೆ ಏನೋ ಅಜ್ಜಿ ಬಗ್ಗೆ ಹೇಳಕ್ಕೆ ಬಂದಿಲ್ಲ, ಏನು ಕೃಷ್ಣ ಅಂತ ಕೇಳಿದಾಗ ಅವಳು ಹೇಳೋದಿಲ್ಲ. ಆಗ ವಜ್ರೇಶ್ವರ ಅವಳನ್ನೇ ದುಡ್ಡು ನೋಡ್ತಿರ್ತಾಳೆ. ರಚನಾ ಹೇಳ್ತಾಳೆ ನಾವು ಫಸ್ಟ್ ನಾಳೆ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಯಾಕೆಂದರೆ ಆವಾಗ ಚಿಕ್ಕಮ್ಮ ಹೇಳ್ತಾಳೆ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಏನಾದರೂ ಗೊತ್ತಾಯ್ತಾ ಅಕ್ಕ ಅಂತ ಹೇಳಿದಾಗ ವಜ್ರೇಶ್ವರಿ ಅದೆಲ್ಲ ಯಾಕೆ ಇದು ಬಂದಾಯ್ತಲ್ಲ ಮನೆಗೆ ಬಿಟ್ಟಾಕಿ ಅಂತ ಹೇಳ್ತಾಳೆ. ರಚನಾ ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ ಅವಳು ವಜ್ರೇಶ್ವರಿ ಸಾಯ್ಲಿಲ್ವಲ್ಲ ಅವನು ಇನ್ನೇನು ಕೊಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಬಾಲ ಹೇಳ್ತಾ ಹಂಗೆ ನೀವೇ ಕಿಡ್ನ್ಯಾಪ್ ಮಾಡಿದ್ದ ಅಂತ ಕೇಳ್ತಾನೆ. ಆಗ ರಚನಾ ಅಕ್ಕ ಅದೇನು ದೊಡ್ಡಮ್ಮನೇ ಕಿಡ್ನ್ಯಾಪ್ ಮಾಡಿರೋ ಥರ ಹೇಳ್ತಾ ಇದ್ದಲ್ಲ, ನಿಂಗೇನು ತಲೆ ಇದೆಯಾ ಅಂತ ಹೇಳಿದಾಗ ಅದಕ್ಕೆ ವಜ್ರೇಶ್ವರಿ ಕಿರ್ಚುತ್ತಾ ಎದ್ದೊಳುತ್ತಾಳೆ. ಆವಾಗ ಬಾಲ ಹಂಗಾರೆ ನೀವೇ ಕಿಡ್ನ್ಯಾಪ್ ಮಾಡಿದ್ದು ಅಂತಾಗುತ್ತೆ, ಹಂಗೆ ಅಂದರೆ ಏನು ನೀವು ಹೇಳಿದ ಅರ್ಥ ಏನು ಹಂಗಂದ್ರೆ ಅಂತ ಕೇಳ್ತಾನೆ. ಆಗ ಮನೆಯವರು ಗಾಬರಿಯಿಂದ ಅವಳನ್ನು ನೋಡುತ್ತಾರೆ. ಯಾಕೆ ಹೀಗಂದರು ಅಂತ ಅವರು ಚಿಂತಿಸುತ್ತಾರೆ. ಆವಾಗ ವಜ್ರೇಶ್ವರಿ ಭಯದಲ್ಲಿ ಅಯ್ಯೋ ಏನೋ ಹೇಳೋಕ್ಕೋಗಿ ಏನೋ ಹೇಳೋದ್ನಲ್ಲ ಅಂತ ವಜ್ರೇಶ್ವರಿ ಭಯಪಡುತ್ತಾಳೆ. ಇದನ್ನು ಕೃಷ್ಣ ಕೇಳಿಸಿಕೊಂಡು ಭಯಪಡುತ್ತಿರ್ತಾಳೆ. ವಜ್ರೇಶ್ವರಿಗೆ ಭಯದಿಂದ ನೋಡುತ್ತಾ ನಿಲ್ಲುತ್ತಾಳೆ. ಇವತ್ತಿನ ನಿನಗೆ ಎಪಿಸೋಡ್